ವಿ ರವಿಚಂದ್ರನ್ ಅವರು ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ಮ್ಯೂಸಿಷಿಯನ್ ಅಂಡ್ ಇಷ್ಟೆಲ್ಲ ಟ್ಯಾಲೆಂಟ್ ಇರೋರು ರೀಮೇಕ್ ಸಿನಿಮಾ ಮಾಡ್ತಾರೆ ಅಂದ್ರೆ ಅದಕ್ಕೇನಾದ್ರು ರೀಸನ್ ಇರ್ಬೇಕಲ್ಲ. ಹೀಗೆ ಯೋಚನೆ ಮಾಡ್ತಿರ್ಬೇಕಾರೆ ಅದರ ಕಾರಣ ಹುಡುಕ್ತಾ ಹೋದೆ. ನನಗೆ ಅನ್ಸಿರೋ ಕೆಲವು ವಿಷಯಗಳನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಅವ್ರು ಮಾಡಿರೋ ರೀಮೇಕ್ ಸಿನಿಮಾಗಳು ಯಾವುವು ಅಂತ ನೋಡೋಣ. ವಿಡಿಯೋಗೆ ಲೈಕ್ ಮಾಡಿ, ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಅಂಡ್ ನನಗೆ ಹೆಲ್ಪ್ ಆಗುತ್ತೆ. ಪ್ರೇಮಿಗಳ ಸವಾಲ್, ಪ್ರಳಯಾಂತಕ, ಸಾವಿರ ಸುಳ್ಳು, ಪಿತಾಮಹ, ನಾನು ನನ್ನ ಹೆಂಡತಿ, ಸಂಗ್ರಾಮ, ಬ್ರಹ್ಮ ವಿಷ್ಣು ಮಹೇಶ್ವರ, ರಣಧೀರ, ಅಂಜದ ಗಂಡು, ರಾಮಣ ರಾಮಣ್ಣ, ಯುದ್ಧಕಾಂಡ, ಯುಗಪುರುಷ, ಪೋಲಿ ಹುಡುಗ, ಅಭಿಮನ್ಯು, ರಾಮಾಚಾರಿ, ಹಳ್ಳಿ ಮೇಷ್ರು, ಗೋಪಿಕೃಷ್ಣ, ಚಿಕ್ಕ ಯಜಮಾನ್ರು, ಶ್ರೀರಾಮಚಂದ್ರ, ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಸಿನಿಮಾನ ರಿಮೇಕ್ ಮಾಡಿದ್ದಾರೆ. ಸೊ ಹಾಗಾಗಿ ರವಿಚಂದ್ರನ್ ಅವರು ಮಾಡಿರೋ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ 55% ರೀಮೇಕೇ ಮಾಡಿದ್ದಾರೆ. ರೀಮೇಕ್ ಯಾಕೆ ಜಾಸ್ತಿ ಆಯಿತು ಅಂದರೆ ಇವರು ಸ್ವಮೇಕ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ ಸಿನಿಮಾಗಳು ಜನಕ್ಕೆ ಇಷ್ಟ ಆಗಲಿಲ್ಲ. ಈಗ ಶಾಂತಿ ಕ್ರಾಂತಿ ಸಿನಿಮಾ ಆಗ್ಲೇ ಪ್ಯಾನ್ ಇಂಡಿಯಾ ಮಾಡಿದ್ರು, ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿದ್ದಾರೆ. ತೆಲುಗುಲಿ ನಾಗಾರ್ಜುನ ಅವರು, ತಮಿಳ್ ಹಿಂದಿಲಿ ರಜನಿಕಾಂತ್ ಅವರು, ಕನ್ನಡದಲ್ಲಿ ರವಿಚಂದ್ರನ್ ಅವರು. ಈಗೆಲ್ಲ ಪ್ಯಾನ್ ಇಂಡಿಯಾ ಅಂತಾರೆ, ಆದರೆ ರವಿಚಂದ್ರನ್ ಅವರು ಆಗ್ಲೇ ಎಲ್ಲದಕ್ಕೂ ಕೈ ಹಾಕಿದ್ರು. ಆ ಒಂದು ಶೂಟಿಂಗ್ ಪ್ರೋಸೆಸ್ ಅಲ್ಲೇ ಗೊತ್ತಾಗಿದೆ ಅವ್ರಿಗೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅನ್ನೋದು. ಬಟ್ ವೀರಸ್ವಾಮಿ ಅಂದ್ರೆ ಅವರ ತಂದೆ ಹೆಸರಾಂತ ಪ್ರೊಡಕ್ಷನ್ ಹೌಸ್ ಈಶ್ವರಿ ಬ್ಯಾನರ್ ಇಂದ ಸಿನಿಮಾ ನಿಲ್ಬಾರ್ದು ಅಂತ ಕಂಟಿನ್ಯೂ ಮಾಡಿದ ಸಿನಿಮಾ ಇದು. ಅವಾಗಲೇ ಅಷ್ಟೆಲ್ಲ ಹೇಳಿದ್ವಿ ರೀಮೇಕ್ ಅಂತ. ಬಟ್ ಏನೇ ರೀಮೇಕ್ ಮಾಡಿದ್ರು ಹಾಡುಗಳನ್ನ ಇವರು ಡೈರೆಕ್ಟ್ ಮಾಡ್ತಿದ್ ರೀತಿನೇ ಬೇರೆ ತರ ಇತ್ತು. ಸಿನಿಮಾಗಾಗಿ ಏನ್ ಬೇಕಿದ್ರು ಮಾಡೋದಕ್ಕೆ ರೆಡಿ ಇದ್ರು ಇವರು. ಆಲ್ರೆಡಿ KFI ಯಾಕೆ ರೀಮೇಕ್ ಫ್ಯಾಕ್ಟ್ರಿ ತರ ಆಯ್ತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಟೈಮ್ ಇದ್ರೆ ನೋಡಿ. ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಸಾಂಗ್ಗಳು ತುಂಬಾ ಹಿಟ್ ಆಗ್ತಾ ಇದ್ವು. ಆ ವಿಷಯ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ರವಿಚಂದ್ರನ್ ಅವರು ಏನೂ ಮಾಡಿಲ್ಲ, ಹಂಸಲೇಖ ಅವರ ಮ್ಯೂಸಿಕ್ ಇಂದ ಆ ಹಾಡುಗಳು, ಆ ಸಿನಿಮಾಗಳು ರೀಚ್ ಆದ್ವು ಅಂತ. ಬಟ್ ನನ್ನ ಕೇಳಿದ್ರೆ ಆ ಸಿನಿಮಾಗಳು ರೀಚ್ ಆಗೋದಕ್ಕೆ ಇಬ್ಬರದ್ದು ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ. ಶಾಂತಿ ಕ್ರಾಂತಿ ಏನಾದರೂ ಹಿಟ್ ಆಗಿದ್ರೆ ರವಿಚಂದ್ರನ್ ಅವರ ಕಡೆಯಿಂದ ಇನ್ನ ಡಿಫ್ರೆಂಟ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತೇನೋ. ಬಟ್ ಹೋಗ್ಲಿ, ಅದಾದ್ಮೇಲೆ ಏಕಾಂಗಿ ಸಿನಿಮಾ, ಅದು ಅಷ್ಟೇನು ಕೆಟ್ಟ ಸಿನಿಮಾ ಅಲ್ಲ. ಈಗ ಬಂದಿದ್ರೆ ಆ ಸಿನಿಮಾದಲ್ಲಿರೋ ಫಿಲಾಸಫಿಗೂ ಈ ಜನರೇಷನ್ಗೂ ತುಂಬಾ ಕನೆಕ್ಟ್ ಆಗ್ತಿದ್ರೇನೋ. ಈ ಸಿನಿಮಾ ಟಿವಿಲಿ ನೋಡಿ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಸೊ ಈ ಎಕ್ಸ್ಪೆರಿಮೆಂಟ್ ಸಿನಿಮಾ ಕೂಡ ಜನ ಕೈ ಹಿಡಿಲಿಲ್ಲ. ಇಷ್ಟೆಲ್ಲ ಆಗಿದ್ರಿಂದ ರೀಮೇಕ್ ಕಡೆ ಹೋದ್ರೇನೋ ಅಂತ ಅನ್ಸುತ್ತೆ. ಈ ಕಡೆ ಇವರು ಸಾಕಷ್ಟು ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡಿದ್ರು, ಟಿಕೆಟ್ ಪ್ರೈಸ್ ಹೆಚ್ಚಿಗೆ ಆಗ್ತಿರ್ಲಿಲ್ಲ. ಹಾಗೆ ಒಂದು ಇಂಟರ್ವ್ಯೂ ಅಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ, 0 ಇಂದ ಎದಳೋದು ಓಕೆ, ಆದ್ರೆ ಮೈನಸ್ ಇಂದ ಬಂದಿದ್ದೀನಿ ನಾನು ಅಂತ. ಅವ್ರು ಈಗಲೂ ಟಿವಿ ಶೋಸ್ಗೆ ಬಂದು ಕೂರೋದು ಸಿನಿಮಾ ಮಾಡೋಕ್ಕೋಸ್ಕರನೇ. ಅಷ್ಟು ರಾಯಲ್ ಆಗಿ ಇದ್ದ ರವಿಚಂದ್ರನ್ ಅವರು ಸಿನಿಮಾದಿಂದ ಎಷ್ಟು ಕಳ್ಕೊಂಡಿದ್ದಾರೆ, ಆದ್ರೆ ಸಿನಿಮಾದ ಮೇಲಿರೋ ಪ್ರೀತಿ ಕಮ್ಮಿ ಆಗಿಲ್ಲ. ಈ KFC ಇದೆ ಅಲ್ಲ, ಅದು ಸ್ಟಾರ್ಟ್ ಆಗ್ಬೇಕಾರೆ ಅವರ ಏಜ್ 65 ಅಂತೆ. ಈಗ ಅದು ಯಾವ ಲೆವೆಲ್ಗೆ ಬೆಳೆದಿದೆ. ಆ ಥರನೇ ರವಿಚಂದ್ರನ್ ಅವರು ಮತ್ತೆ ಡೈರೆಕ್ಷನ್ಗೆ ಬರಲಿ, ಅವರ ಥಾಟ್ ಪ್ರೋಸೆಸ್ನ ಸಿನಿಮಾದ ಸ್ಟೋರಿ ಟೆಲ್ಲಿಂಗ್ ಜೊತೆ ಸರಿಯಾಗಿ ಬ್ಲೆಂಡ್ ಆಗಿ ಸಿನಿಮಾ ತೆಗೀಲಿ ಅಂತ ಅನ್ಸುತ್ತೆ. ಅವ್ರೇನು ಪ್ರೇಮಲೋಕ, ರಣಧೀರ ಟೈಮಲ್ಲಿ ಆಡಿಯನ್ಸ್ಗೆ ಹತ್ತಿರ ಆಗಿದ್ರೋ ಆ ಟೈಮ್ ಇನ್ನೊಂದ್ಸಲ ಅವ್ರ ಜೀವನದಲ್ಲಿ ಬರಲಿ ಅಂತ ಹೇಳ್ತಾ ಈ ಒಂದು ಆಡಿಯೋ ಇಂದ ವಿಡಿಯೋನ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ ಶಾಂತಿ ಕ್ರಾಂತಿ, ಹೌದು ಇವತ್ತು ಸೋತೆ ಅಂತಾರೆ. ಅಯ್ಯೋ ಇವತ್ತೇನ್ರಿ ಸೋಲೋದು? ಶಾಂತಿ ಕ್ರಾಂತಿ 90ರಲ್ಲಿ ನಾನು ಸೋತಾಗ ಇವನು ಎದ್ದೋಳ್ತಾನಂತ ಯೋಚನೆ ಮಾಡಿರೋ ದಿವಸಗಳು ಉಂಟು. ಅದನ್ನೇ ನಾನು ಗೆದ್ಕೊಂಬಂದವು ನಾನು. ಇದು ಯಾವ ಮಹಾ ಇದು ಒಂದು ಸಮಯ ಒಂದು ಸ್ವಲ್ಪ ಹಿಂಗೆ ಅನ್ನತ್ತೆ. ಬಟ್ ಇದನ್ನು ನಾನು ತುಂಬ ಖುಷಿಯಿಂದ ಸ್ವೀಕಾರ ಮಾಡ್ತೀನಿ. ನನಗೆ ಒಂದು 20-25 ವರ್ಷದಿಂದ ಏಕಾಂಗಿ ಅಂತ ಒಂದು ಸಿನಿಮಾ ಇಲ್ಲೇ ದಾವಣಗೆರೆಯಲ್ಲಿ ಬಂದು ಮಾಡಿದೆ ನಾನು. ನನಗೆ ಗೊತ್ತಿರೋದು ಒಂದೇ, ನಿಮಗೆಲ್ಲ ಬರೀ ಸಿನಿಮಾ ಮಾಡೋದು ಕೊಟ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಿಮ್ಮ ನೋಡಿದಾಗ ಒಂದು ನಗಬೇಕು, ಒಂದು ನಮಸ್ಕಾರ ಬಿಡ್ತೀನಿ, ನಿಮ್ಮ ಸಿನಿಮಾ ಮಾಡ್ಕೊಡ್ತೀನಿ, ಬೇರೆ ಏನೂ ಗೊತ್ತಿಲ್ಲ, ನಿಮ್ಗೇನು ಕೊಟ್ಟೇ ಇಲ್ಲ ನಾನು. ಅವತ್ತಿಂದ ಇವತ್ತುವರೆಗೂ ನನ್ನ ಒಳಗೆ ಇನ್ನೊಬ್ಬ ಸೇರ್ಕೊಂಡಿದ್ದ, ಅವನೇ ಏಕಾಂಗಿ. ಅವನನ್ನು ತೆಗೆದಿಡೋದಕ್ಕೆ 20 ವರ್ಷ ಆಯಿತು ನನಗೆ. ಮತ್ತೆ ಪ್ರೇಮಲೋಕ ಸೃಷ್ಟಿ ಮಾಡ್ಬೇಕಾದ್ರೆ ಅವನು ಆಚೆ ತೆಗಿಬೇಕಾಗಿ ಬಂತು. ಈಗ ತೆಗೆದಿಟ್ಟಿದ್ದೀನಿ. ಚಾನಲ್ಗೆ ವಿಸಿಟ್ ಮಾಡಿ, ಒಳ್ಳೆ ಕಂಟೆಂಟ್ ಸಿಗ್ಬೋದು. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬೈ.